ಬೆಳಗಾವಿಯಲ್ಲಿ ನಾಳೆಯಿಂದ ವಿಧಾನಸಭಾ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಒಂದು ಕಡೆ ವಿಪಕ್ಷಗಳನ್ನು ಕಟ್ಟಾಕೋದಕ್ಕೆ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ದೋಸ್ತಿಗಳ ತಯಾರಿ ಎಲ್ಲವೂ ಕೂಡ ನಡೀತಾ ಇದೆ. ಸರ್ಕಾರದ ವಿರುದ್ಧ ದೋಸ್ತಿಗಳಿಂದ ಅಧಿವೇಶನ ಸಮರ ಆರಂಭ ಆಗುತ್ತೆ. ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ವಿಪಕ್ಷ ತಯಾರಿ. ಒಂದು ಕಡೆ ಸಂಸತ್ ಅಧಿವೇಶನ ನಡೀತಾ ಇದೆ. ಅಲ್ಲೇನು ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ, ಯಾಕೆಂದರೆ ಅಲ್ಲಿ ಅಧಿವೇಶನ ನಡೆಯೋದಕ್ಕೆ ವಿಪಕ್ಷಗಳು ಬಿಡ್ತಾ ಇಲ್ಲ. ಈಗ ಇಲ್ಲಿ ವಿಧಾನಸಭಾ ಅಧಿವೇಶನ ಬೆಳಗಾವಿನಲ್ಲಿ. ಸೊ ಹಾಗಾಗಿ ಈಗ BJP ಮತ್ತು JDS ಮೈತ್ರಿ ಪಕ್ಷಗಳು ಒಟ್ಟಾಗಿ ಸಾಕಷ್ಟು ವಿಚಾರಗಳಿದೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ. ಸೊ ಆ ಎಲ್ಲ ವಿಚಾರಗಳನ್ನ ತಗೊಂಡು ಯಾವ್ಯಾವುದು ಅಂತಂದರೆ, ಮೊದಲನೇದಾಗಿ ಮೈಸೂರು ಮೂಡಾ ಸೈಟ್ ಗೋಲ್ಮಾಲ್ ಪ್ರಕರಣ, ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು, ಅಬಕಾರಿ ಇಲಾಖೆಯಲ್ಲಿ ವಸೂಲಿ ಅದು 700 ಕೋಟಿ ಆಗಿತ್ತಲ್ಲ ಅದು, ರೈತರಿಗೆ ವಕ್ಫ್ ಬೋರ್ಡ್ನಿಂದ ಅನ್ಯಾಯವಾಗಿರ್ತಕ್ಕಂಥ ಪ್ರಕರಣ, ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣ 5ನೇ ಅಸ್ತ್ರ. ಸೊ ಇದೆಲ್ಲವನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ದೋಸ್ತಿಗಳು ಪಣ ತೊಟ್ಟಿದ್ದಾರೆ. ಆದರೆ ಆಡಳಿತ ಸರ್ಕಾರವೂ ಕೂಡ, ಅಂದರೆ ಕಾಂಗ್ರೆಸ್ ಪಕ್ಷ ಕೂಡ ಏನು ಕಡಿಮೆ ಇಲ್ಲ, ಅವರು ಅದಕ್ಕೆ ಪ್ರತ್ಯಸ್ತ್ರಗಳನ್ನ ರೆಡಿ ಮಾಡಿಕೊಂಡೇ ಬಂದಿರ್ತಾರೆ. ಸೊ ಇವತ್ತು ನಾಳೆಯಿಂದ ಸೆಷನ್ ಆರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಸ್ಪೀಕರ್ UT ಖಾದರ್ ಅವರು ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಆಮೇಲೆ ಅವರು ಕೂತ್ಕೊಳ್ತಕ್ಕಂಥ ಪೀಠವನ್ನು ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ವಿಧಾನಸೌಧದಲ್ಲಿ ಇದೆಯಲ್ಲ ಆ ಟೈಪಲ್ಲಿ ಬದಲಾವಣೆ ಮಾಡಿ ನವೀಕರಿಸಿದ್ದಾರೆ. ಅದೆಲ್ಲವನ್ನು ನೋಡಿದ್ದಾರೆ UT ಖಾದರ್ ಅವರು. ನಾಳೆಯಿಂದ ಅಧಿವೇಶನ ಯಾವ ಮಟ್ಟಿಗಿನ ಹೋರಾಟ ನಡೆಯುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಸಭಾಂಗಣ ಎಲ್ಲ ರೀತಿಯಾಗಿ ಸಿದ್ಧವಾಗಿದೆ. ಈಗಷ್ಟೇ ಸ್ಪೀಕರ್ ಖಾದರ್ ಅವರು ವಿಧಾನಸಭೆಯ ಸಭಾಂಗಣದ ಸಿದ್ಧತೆಗಳನ್ನು ವೀಕ್ಷಣೆ ಮಾಡಿದ್ದಾರೆ. ವಿಶೇಷವಾಗಿ ಈ ಬಾರಿ 9 ದಿನಗಳ ಕಾಲ ಅಧಿವೇಶನ ನಡೀತಾ ಇದೆ. ಹೆಚ್ಚು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಈ ಬಾರಿ ಒತ್ತು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಾವೇಶದಲ್ಲಿ ಹೆಚ್ಚು ದಿನ ಈ ಒಂದು ವಿಚಾರಗಳಿಗೆ ನಿಗದಿಯನ್ನು ಮಾಡಲಾಗಿದೆ. ವಿಶೇಷ ಅಂದರೆ ಈ ಬಾರಿಯ ಸ್ಪೀಕರ್ ಪೀಠ ಏನಿದೆ ಅದನ್ನು ಬದಲಾವಣೆ ಮಾಡಲಾಗಿದೆ. ಅಂದರೆ ಬೆಂಗಳೂರಿನ ವಿಧಾನಸೌಧದಲ್ಲಿರುವಂತಹ ಸ್ಪೀಕರರ ಪೀಠ ಯಾವ ರೀತಿಯಾಗಿದೆಯೋ ಅದೇ ಮಾದರಿಯ ಪೀಠವನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿರುವಂತಹ ಸ್ಪೀಕರ್ ಅವರ ಪೀಠವಾಗಿ ಪರಿವರ್ತನೆ ಮಾಡಲಾಗಿದೆ. ಅಲ್ಲಿ ಯಥಾವತ್ತಾಗಿ ಆ ಒಂದು ಶಿಲ್ಪಕಲೆ, ಆ ರೀತಿಯಾದಂಥ ಮಾದರಿಯನ್ನು ಇಲ್ಲೂ ಕೂಡ ಸ್ಪೀಕರ್ ಅವರ ಪೀಠಕ್ಕೆ ಅಲಂಕಾರ ಮಾಡಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಖಾದರ್ ಅವರು ಕೂಡ ಎಲ್ಲ ಸಿದ್ಧತೆಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಈ ಬಾರಿ ಅಧಿವೇಶನ ಈಗಲೇ ಹೇಳಿದಾಗೆ ಒಂದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಿರುವಂಥದ್ದು. ಎಲ್ಲ ಹಾಸನಗಳು ಸಿದ್ಧ. ಸೊ ಈ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಂತೆ ಸ್ಪೀಕರ್ UT ಖಾದರ್ ಅವರು ಇವತ್ತು ಭೇಟಿ ಕೊಟ್ಟಿದ್ದರು ಪರಿಶೀಲನೆ ಮಾಡೋದಕ್ಕೋಸ್ಕರ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಅವ್ರು ಹೇಳಿದ್ದಾರೆ ಅಧಿವೇಶನಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಮುಕ್ತಾಯ ಆಗಿವೆ. ರಾಜ್ಯದ ಸಮಸ್ಯೆಗಳ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಯನ್ನು ಕೂಡ ಚರ್ಚೆ ಮಾಡ್ತೀವಿ. ಶಾಸಕರು ಗೈರಾಗದೆ ಅಧಿವೇಶನಕ್ಕೆ ಬರಬೇಕು ಅಂತ ಸ್ಪೀಕರ್ UT ಖಾದರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಮತ್ತೆ ಸ್ಪೀಕರ್ ಖಾದರ್ ಅವರು ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ನಾಳೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಿದೆ. ಸೊ ತುಂಬ ಜನರ ಒತ್ತಾಯ ಇರುವಂಥದ್ದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಚರ್ಚೆ ಆಗಬೇಕು ಅನ್ನುವಂಥದ್ದು. ಸೊ ಯಾವ ನಿರೀಕ್ಷೆಗಳನ್ನು ಈ ಭಾಗದ ಜನರು ಇಟ್ಕೊಳ್ಬೋದು? ಬಹುಶಃ ಇವತ್ತು ಬೆಳಗಾಂ ಅಧಿವೇಶನ ನಡೆದಿರುವುದು ಕರ್ನಾಟಕದ ಸರ್ವ ಜನರ ಸಮಸ್ಯೆಗಳನ್ನು ಚರ್ಚಿಸಿ ಆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಇರುವಂಥ ಅಧಿವೇಶನ ಮತ್ತು ಈ ರಾಜ್ಯದ ಆಡಳಿತ ಸಂಬಂಧಪಟ್ಟಾಗೆ ಭಾಳಷ್ಟು ಬಿಲ್ಲುಗಳು ಪಾಸಾಗಲಿಕ್ಕಿದೆ. ಇದರಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಉತ್ತರ ಕರ್ನಾಟಕ ಕೊಡುವುದಿದೆ. ಅದಕ್ಕಾಗಿ ಆ ಒಂದು ಅವಕಾಶವನ್ನು ನಾವು ಖಂಡಿತವಾಗಿ ಕೊಡ್ತೇವೆ. ಯಾವ ರೀತಿ ಕಲಾಪ ನಡಿಬೇಕಂತೇಳಿ ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ, ಅದನ್ನು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಅನುಗುಣವಾಗಿ ಆಡಳಿತ ಪಕ್ಷ ಪ್ರತಿಪಕ್ಷ ಒಗ್ಗಟ್ಟಿನಿಂದ ಕಾರ್ಯಕ್ರಮ ರೂಪಿಸಿ ಅದನ್ನು ಅನುಷ್ಠಾನ ಮಾಡ್ತೇವೆ. ಈ ಬಾರಿಯ ಬೆಳಗಾವಿ ಅಧಿವೇಶನದ ವಿಶೇಷತೆಗಳೇನು? ಇಲ್ಲ, ಯಾಕೆಂದರೆ ಈ ವಿಷಯ ಅಧಿವೇಶನ ನಡಿಬೇಕಷ್ಟೇ. ಅತ್ಯುತ್ತಮದ ಚರ್ಚೆ ಮತ್ತು ಬರುವಂಥ ವಿಶೇಷತೆಗಳನ್ನು ಗಮನಿಸಿಕೊಂಡು ಅದು ನಮ್ಮ ತೀರ್ಮಾನ ಮಾಡ್ತೇವೆ. ಆಮೇಲೆ ಗಾಂಧೀಜಿಯವರಿಗೆ ಸಂಬಂಧಪಟ್ಟ 100ನೇ ವರ್ಷದ ಕೆಲವೊಂದು ನಾವು ಒಂದು ಹೊಸ ವಿಚಾರಗಳನ್ನು ಅಧಿವೇಶನ ತರ್ತಿದ್ದೇವೆ. ಈ ಸಲ 100ನೇ ವರ್ಷದ ಒಂದು ಕಾರ್ಯಕ್ರಮ ಆದ ಕಾರಣ ಮಹಾತ್ಮ ಗಾಂಧಿಯವರ ಬೆಳಗಾಂ ಭೇಟಿ. ಇನ್ನು ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ನ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರು ಕೂಡ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಅರ್ಥಪೂರ್ಣವಾಗಿರಬೇಕು. ಉತ್ತರ ಕರ್ನಾಟಕ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಈ ಅಧಿವೇಶನ ಇರತಕ್ಕಂಥದ್ದು. 2 ವಾರದಲ್ಲಿ 4 ದಿನ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಮೀಸಲಾಗಿಡ್ತೀವಿ. ಎಲ್ಲರೂ ಕಲಾಪದಲ್ಲಿ ಭಾಗಿಯಾಗಬೇಕು ಅಂತ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಈಗ ನಾನು 9ನೇ ತಾರೀಕಿನ ದಿವಸ ಸಭೆಯನ್ನು ಕರೆದೀನಿ. 9ನೇ ತಾರೀಕಿನ ದಿವಸ ಮಧ್ಯಾಹ್ನ 3 ಗಂಟೆಗೆ ಸಭೆಯನ್ನು ಕರೆದೀನಿ. ವಿರೋಧ ಪಕ್ಷದ ನಾಯಕರುಗಳು BJP ಮತ್ತು JDS
ಸಭಾನಾಯಕರು, ಕಾಂಗ್ರೆಸ್ಸಲ್ಲಿ ಲೀಡರ್ಸು, ಇಬ್ಬರು ಮಿನಿಸ್ಟರು ಕರೆದು ಸದನ ಯಾವುದೇ ರೀತಿಯಿಂದ ಬೈಕಾಟ್ ಮಾಡೋದಲ್ಲಿ ಇದು ಮಾಡೋದಲ್ಲಿ ಮಾಡಬಾರ್ದು. ಇರುವುದ ಸ್ವಲ್ಪ ದಿವಸ ಉತ್ತರ ಕನ್ನಡ ಮಾಡಿ ವಿಶೇಷವಾಗಿ ಸುಮಾರು 20 ಕೋಟಿ ಹಣವನ್ನು ಖರ್ಚು ಮಾಡ್ತೀವಿ. ಸದನವನ್ನು ಸರಿಯಾಗಿ ನಡೆಸ್ಬೇಕಂತ ಅವ್ರ ಸಹಕಾರವನ್ನು ಕೇಳ್ತೀವಿ. ಸಣ್ಣ ಪುಟ್ಟಿದ್ದು ಅದನ್ನು ನಾವು ಮ್ಯಾನೇಜ್ ಮಾಡ್ತೀವಿ. ಎಲ್ಲ ಸಮಸ್ಯೆಗಳು ಇವತ್ತು ಪ್ರಶ್ನೋತ್ತರ ವೇಳೆಯಲ್ಲಿ ಬಂದ್ರೆ ಅಂತ ತೊಗೊಳ್ತೀವಿ. ನಿಯಮ 72 330 ಬಂದು ತೊಗೊಳ್ತೀವಿ. 0 ಅವರ್ ಬಂದು ತೊಗೊಳ್ತೀವಿ. ಮಂಗಳವಾರ ಬುಧವಾರ 2 ದಿವಸ 3 ಗಂಟೆಯಿಂದ ಸದನ ಮುಗಿಯುವವರೆಗೆ ಉತ್ತರ ಕನ್ನಡ ಸಮಸ್ಯೆ ಚರ್ಚೆ ಬಗ್ಗೆ ಇವತ್ತಾಗಲೇ ನಾವು ಮಾಡೀವಿ. ಮತ್ತು ಇವನ್ನೆಲ್ಲ ಕೊಟ್ಟಿದ್ದೀನಿ ನಾನು. ಅವೇನು ನಾವು ಮಾಡ್ತೀವಿ ಅನ್ನೋದನ್ನು ಕೊಟ್ಟಿದ್ದೀವಿ. ಆ ಥರ ಮಾಡ್ತೀವಿ. ಎಲ್ಲ ರೀತಿಯಿಂದ ಉತ್ತರ ಕರ್ನಾಟಕದಲ್ಲಿ ಏನು ನಡೆಯುವಂಥ ಸಮಸ್ಯೆಗಳ ಬಗ್ಗೆ ಮಾದಾಯ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ತುಂಗಭದ್ರಾ ಇರ್ಬೋದು, ಎಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಮತ್ತು ರೈತರ ಸಮಸ್ಯೆ, ಕಬ್ಬು ಬೆಳೆಗಾರ ಸಮಸ್ಯೆ ಇವಕ್ಕೆಲ್ಲಕ್ಕೂ ಪ್ರತಿ 2 ವಾರ